ಆಕೆ ಕೆಲಸ ಮಾಡುತ್ತಾ ಉತ್ತಮ ಹೆಸರು ಪಡೆದಿದ್ಲು. ಒಂದು ಫಿಟ್ನೆಸ್ ಸೆಂಟರ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಿದ್ಲು. ಆದ್ರೆ ಆ ಒಂದು ಕಹಿ ಘಟನೆ ಇಡೀ ಕುಟುಂಬವನ್ನೇ ಕಂಗಾಲಾಗಿಸಿದೆ. ಈ ಫೋಟೋದಲ್ಲಿ ಕಾಣುವ ಸುಂದರ ಯುವತಿ, ಆಸ್ಪತ್ರೆಯ ಶವಾಗಾರದ ಬಳಿ ಗೋಳಾಡ್ತಿರುವ ಪೋಷಕರು, ಹೀಗೆ 3 ಅಂತಸ್ತಿನ ಫಿಟ್ನೆಸ್ ಕಟ್ಟಡದ ಮೇಲಿಂದ ಕೆಳಗೆ ಬಿದ್ದು ರಿಸೆಪ್ಷನಿಸ್ಟ್ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಕಡಬಗೆರೆ ಬಳಿ ನಡೆದಿದೆ. ಮಾಚೋಹಳ್ಳಿ ನಿವಾಸಿ 20 ವರ್ಷದ ರಕ್ಷಿತಾ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದ ಯುವತಿ ಕಡಬಗೆರೆಯ ಜುನಿಫರ್ ಫಿಟ್ನೆಸ್ ಜಿಮ್ನಲ್ಲಿ ಕಳೆದ 8 ತಿಂಗಳಿಂದ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಿದ್ಲು. ಆದ್ರೆ ನಿನ್ನೆ ಸಂಜೆ ಇದ್ದಕ್ಕಿದ್ದಂತೆ 3 ಅಂತಸ್ತಿನಿಂದ ಕೆಳಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಪೊಲೀಸರಿಗೆ ಮಾಹಿತಿ ಬಂದಿತ್ತು. ಘಟನಾ ಸ್ಥಳಕ್ಕೆ ಮಾದನಾಯಕನಹಳ್ಳಿ ಠಾಣಾ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅವ್ರು ಕಾಲ್ ಮಾಡಿಲ್ಲ, ನಾನೇ ಕಾಲ್ ಮಾಡಿದ್ದು. ಲಾಸ್ಟ್ ಕಾಲ್ ಪಿಕ್ ಮಾಡಿಲ್ಲ. ಕಾಲ್ ಒಂದ್ಸಲಿ ಪಿಕ್ ಮಾಡ್ಬಿಟ್ಟು 5 ನಿಮಿಷ ಇರು ಮಾಡ್ತೀನಿ ಕ್ಲೈಂಟ್ ಅವ್ರೆ ಅಂತ ಹೇಳಿರೋದು ಅಷ್ಟೇ. ಆಮೇಲೆ ರಿಟರ್ನ್ ನಾನು ಮಾಡಿದ್ದೀನಿ, ಪಿಕ್ ಮಾಡಿಲ್ಲ. ಆಮೇಲೆ ಜಿಮ್ ಓನರ್ ಅಭಿಬ್ರೋ ಬಂದು ಅವ್ರು ಕಾಲ್ ಮಾಡಿದ್ರು ನನಗೆ 1 ಅವರಿಂದ ಕಾಣಿಸ್ತಾ ಇಲ್ಲ ಅಂತ. ಆಮೇಲೆ ನಾನು ಜಿಮ್ ಹತ್ರ ಹೋದೆ, ಮನೆಗೆ ಏನಾದರೂ ಬಂದಿದ್ದಾರಾ ಅಂತ ಎಲ್ಲ ಕೇಳಿದ್ರು. ನಾನು ಜಿಮ್ ಹತ್ರ ಹೋಗಿ ಎಲ್ಲ ನೋಡಿದೆ, ಫೋನೆಲ್ಲ ಜಿಮ್ಮಲ್ಲೇ ಇತ್ತು. ಫೋನ್ ಇಸ್ಕೊಂಡು ನಾನೆಲ್ಲ ಸರ್ಚ್ ಮಾಡಿದೆ, ಕಿತ್ನಹಳ್ಳಿ, ಬೆಟ್ಟಹಳ್ಳಿ, ಜನಪ್ರಿಯ ಎಲ್ಲ ಸರ್ಚ್ ಮಾಡಿದೆ. ನಾನೇ ಸರ್ಚ್ ಮಾಡಿದೆ, ಎಲ್ಲೂ ಸಿಗಲಿಲ್ಲ. ಆಮೇಲೆ ಮತ್ತೆ ವೆಂಕಟೇಶ್ ಅನ್ನೋರು ಟ್ರೈನರು ಅವ್ರು ಫೋನ್ ಮಾಡಿದ್ರು. ಫೋನ್ ಮಾಡಾದ್ಮೇಲೆ ನಾನು ಅಲ್ಲಿಗೆ ಹೋದೆ ಜಿಮ್ ಹತ್ರ. ಅವಾಗ ಅಲ್ಲಿ ಮಣ್ಗುಡ್ಡೆ ಐತೆ, ಅದ್ರ ಪಕ್ಕ ಬಿದ್ದಿದ್ದ ಅಷ್ಟೇ. ಇದು ಒಂದೇ ಒಂದು ಉಗ್ರು ಮಾರ್ಕು ಇಲ್ಲ ಅಂದ್ರೆ ಆ ಬಿಲ್ಡಿಂಗ್ ಇಂದ ಬಿದ್ರೆ ಏನಾದ್ರೂ ಫ್ರಾಕ್ಚರ್ ಆಗ್ಲೇಬೇಕು. 1 ಮಾರ್ಕು ಇಲ್ಲ. ಒಂದು ಮಾರ್ಕು ಇಲ್ಲ. ಇದು ಏನಾಗೈತೆ ಅಂತ ಗೊತ್ತಾಗ್ಲೇಬೇಕು. ನಮ್ಗೆ ಯಾರ ಮೇಲೂ ಅನುಮಾನ ಇಲ್ಲ. ಅದು ಯಾರು ಅಂತನೂ ಗೊತ್ತಿಲ್ಲ, ಯಾರು ಮಾಡಿದ್ದಾರೆ ಏನು ಅಂತನೂ ಗೊತ್ತಿಲ್ಲ. ಒಟ್ನಲ್ಲಿ ನಮಗೆ ಗೊತ್ತಾಗ್ಬೇಕು ಏನಾಗಿದೆ ಅಂತ ಎಲ್ಲ ಗೊತ್ತಾಗ್ಬೇಕು. ನಮ್ಮ ಹತ್ರ ಏನು ಹೇಳ್ಕೊಂಡಿಲ್ಲ. ಚೆನ್ನಾಗೆ ಮನೆಯಿಂದ ಹೋಗ್ಬೇಕಾದ್ರೆ ನಾನು ಚೆನ್ನಾಗೆ ಮಾತಾಡ್ಸ್ಕೊಂಡು ಬಾಯಿ ಮಾಡ್ಬಿಟ್ಟು ಹೋಗಿದ್ದೆ ಅಷ್ಟೇ. ಮದುವೆ ಆಗಿರ್ಲಿಲ್ಲ. ಆ ಥರ ಯಾವುದೂ ಇಲ್ಲ. ಬೆಳೆಸಿದ ಮಗಳು ಅವಳ ಮೇಲೆ ಅನುಮಾನ ಏನಿಲ್ಲ. ನ್ಯಾಯ ಸಿಗ್ಬೇಕು ನನಗೆ. ನ್ಯಾಯ ಸಿಗತಕ್ಕ 1 ವಾರ ಆಗಲಿ 15 ದಿವಸ ಆಗಲಿ ನಾನು ಮಾಡೋದೇ ಇದನ್ನು. ನ್ಯಾಯ ಸಿಗಬೇಕು. ಬೇರೆ ಹೆಣ್ಮಕ್ಳು ಯಾವತ್ತೂ ಈ ಥರ ಆಗಬಾರ್ದು. ಇವತ್ತು ನನ್ನ ಹೆಣ್ಮಕ್ಳಿಗಾದಂಗೆ ಬೇರೆ ಹೆಣ್ಮಕ್ಳಿಗೆ ಈ ಥರ ಅನ್ಯಾಯ ಆಗಬಾರ್ದು. ಅನ್ಯಾಯ ಆಗಿಲ್ವ? ಇವಾಗ ಅನ್ಯಾಯನೇ ಇದು. ಹೌದು, ತೆಳ್ಳಿರೋದೋ ಇಲ್ಲ ಏನೋ ಮಾಡಿರೋದು ಒಂದಾಗಿದೆ. ಇದಕ್ಕೆ ನ್ಯಾಯ ಸಿಗ್ಬೇಕು ನನಗೆ. ನೀವು ಕಂಡಂಗೆ ಹೆಂಗೆ ರಕ್ಷಿತಾ? ಸತ್ಯವಲ್ಲ, ನಾನು ಸಾಕಿದ ಮಗಳು ಸರ್. SLC ನಾನು ಕರ್ಲಮಂಗಲ ಸ್ಕೂಲಲ್ಲಿ ಓದಿಸಿ ಸಾಕಿ ಇದು 2nd PUC ಫಸ್ಟ್ PUC ಮಾತ್ರ ಬಂದಿದ್ದು. ಸದ್ಯ ಎಲ್ಲಿ ವಾಸ ಮಾಡ್ತಿದ್ದೀರಿ? ಮಾಚವಳ್ಳಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ಸರ್ ಅಲ್ಲಿ? 8 ತಿಂಗಳಿಂದ. ಈಗ ಇದ್ದಕ್ಕಿದ್ದಂಗೆ ಹಿಂಗೆ ಆಗ್ಬಿಟ್ಟಿದೆ. ನಿಮ್ಮ ಹತ್ರ ಏನಾದರೂ ಸಮಸ್ಯೆಗಳು ಹೇಳ್ಕೊಂಡಿದ್ರಾ? ಏನಾದರೂ? ಇಲ್ಲ ಸರ್, ಆ ಥರ ಏನೂ ಇರಲಿಲ್ಲ ಸರ್. ಏನಿಗೆ ಅಂತ ನಿಮಗೆ ಕ್ಲಾರಿಟಿ ಬೇಕು. ಪೊಲೀಸರು ಪ್ರಾಮಾಣಿಕವಾಗಿ ತನಿಖೆ ಮಾಡಬೇಕು. ತನಿಖೆ ಮಾಡಲಿ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಮರಳುಗೊಂಡ್ಲು ಗ್ರಾಮದ ಲೋಕೇಶ್ ಮತ್ತು ವಸಂತಮ್ಮನ ಮಗಳು. ತಂದೆ ಲೋಕೇಶ್ ಸುಮಾರು ವರ್ಷಗಳ ಹಿಂದೆಯೇ ಮೃತಪಟ್ಟಿದ್ರು. ತಾಯಿ ವಸಂತಮ್ಮ ಮತ್ತು ತಮ್ಮನೊಂದಿಗೆ ಮಾಚೋಹಳ್ಳಿಯಲ್ಲಿ ರಕ್ಷಿತಾ ವಾಸವಿದ್ರು. ನಿನ್ನೆ ಸಂಜೆ ಜಿಮ್ ಓನರ್ ಅಭಿಲಾಷ್ ಎಂಬುವರು ನನಗೆ ಕರೆ ಮಾಡಿ, ನಿಮ್ಮ ಅಕ್ಕನ ಫೋನ್ ಇಲ್ಲೆಯೇ ಇದೆ, ಮನೆಗೆ ಬಂದ್ರಾ ಅಂತ ಹೇಳಿದ್ರು. ಕೆಲ ಸಮಯದ ನಂತರ ಜಿಮ್ ಟ್ರೈನರ್ ವೆಂಕಟೇಶ್ ಅವರು ಕರೆ ಮಾಡಿ ಜಿಮ್ ಹತ್ತಿರ ಬರಲು ತಿಳಿಸಿದ್ರು. ಬಳಿಕ ಸ್ಥಳಕ್ಕೆ ಬಂದು ನೋಡಿದ್ರೆ ಅಕ್ಕ ಮೃತಪಟ್ಟಿದ್ಲು. ಅಕ್ಕ ರಕ್ಷಿತಾ ಸಾವಿನಲ್ಲಿ ಅನುಮಾನವಿದೆ ಅಂತ ಪೊಲೀಸರಿಗೆ ದೂರು ನೀಡಿದ್ದು, ನಮಗೆ ನ್ಯಾಯ ಕೊಡಿಸಿ ಅಂತ ಮೃತ ರಕ್ಷಿತಾ ಕುಟುಂಬಸ್ಥರು ರೋಧಿಸುತ್ತಿದ್ದಾರೆ. ದಿನಾಂಕ 4
8/2025 ಒಂದು ಜಿಮ್ಮಲ್ಲಿ ಕೆಲಸ ಮಾಡುತ್ತಿರುವಂಥ ಒಬ್ಬ ಮಹಿಳೆ ರಕ್ಷಿತ್ ಅಂತ, 20 ವಯಸ್ಸು ಅವರಿಗೆ. ಕೆಲಸ ಮಾಡುತ್ತಿದ್ದ ಜಿಮ್ಮಲ್ಲಿ ಅವರು ದೈನಂದಿನ ರೂಟೀನ್ ಏನೋ ಅವ್ರದ್ದು ಡ್ಯೂಟಿ ಇತ್ತು, ಆ ಕೆಲಸ ಮಾಡಿ ಸಾಯಂಕಾಲ ಅವ್ರಿಗೆ ಮೇಲಿಂದ ಏನೋ ಒಂದು ಇದಕ್ಕೆ ಹೋಗಿರಬೇಕು, ಅಲ್ಲಿ ಮೇಲಿಂದ ಅಲ್ಲಿ ಕೆಳಗಡೆ ಬಿದ್ದುಬಿಟ್ಟು ಅವರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಆ ಪ್ರಕಾರ ನಾವು 174C ಒಂದು ಅನುಮಾನ ಇದೆ ಅಂತ ತಿಳ್ಕೊಂಡ್ಬಿಟ್ಟು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಿಲೇಟಿವ್ಸು. ಆ ಪ್ರಕಾರ ಒಂದು ನಮ್ಮ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಆ ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಆಮೇಲೆ ಇವ್ರದ್ದು PME ರಿಪೋರ್ಟು ಮತ್ತು ಮಿಕ್ಕಿದೆಲ್ಲನೂ ನಾವು ಏನು ಟೆಕ್ನಿಕಲ್ ಏಡ್ ಇದೆ ಎಲ್ಲ ನೋಡಿಬಿಟ್ಟು ಇದು ಕೇಸ್ ಬಗ್ಗೆ ಏನಿದೆ ಅಂತ ಇನ್ನಷ್ಟು ಆಳವಾಗಿ ತನಿಖೆ ಆದ ನಂತರ ಅದರದ್ದು ಮರಣಕ್ಕೆ ಕಾರಣ ಏನಾಗಿರ್ಬೋದು ಅಂತ ನಾವು ಫರ್ದರ್ ಕನ್ಕ್ಲೂಡ್ ಮಾಡ್ತೀವಿ. ಆ ಪ್ರಕಾರ ಕೇಸ್ ರಿಜಿಸ್ಟರ್ ಆಗಿದ್ದಿದೆ, ತನಿಖಾಧಿಕಾರಿಗಳು ವರ್ಕ್ ಶುರು ಮಾಡಿದ್ದಾರೆ. ಆದಷ್ಟು ಬೇಗ ಇದ್ರ ಬಗ್ಗೆ ನಾವು ಒಂದು ಕನ್ಕ್ಲೂಡ್ ಮಾಡ್ತೀವಿ ಅಂತ ಹೇಳ್ತೀವಿ. ಯಾರಿಗೆ ಸೇರಿದೆ ಸರ್ ಅದು ಜಿಮ್ ಅದು ಓನರ್ ಇದ್ದಾರೆ, ಅದಕ್ಕೆ ಸಪ್ರೇಟಾಗಿ ಒಬ್ಬರು ಓನರ್ ಇದ್ದಾರೆ. ಅವ್ರ ಹತ್ರ ಭಾಳ ದಿವಸ ಅವ್ರು ಕೆಲಸ ಮಾಡ್ತಾರೆ. ಅವ್ರದ್ದು ಮಹಿಳೆ ವಯಸ್ಸು 20. ಸೊ ಓನರ್ಸು ಮತ್ತು ಅವ್ರಿಗೆಲ್ಲನೂ ಕ್ವೆಶನ್ ಮಾಡ್ತಾ ಇದ್ದೀವಿ ಅದನ್ನು. ಆಮೇಲೆ ಏನಿದು ಎನಿಥಿಂಗ್ ಸಸ್ಪಿಷಿಯಸ್ ಇದೆ ಅಂತ ಅವ್ರು ಕೊಟ್ಟಿದ್ದಾರೆ. ಆ ಪ್ರಕಾರ ಏನು ಸಸ್ಪಿಷನ್ ಇದೆ ನಾವು ಫರ್ದರ್ ಈ ಇನ್ವೆಸ್ಟಿಗೇಷನ್ ಮೆಡಿಕಲ್ ರಿಪೋರ್ಟ್ಸು ಮತ್ತು ಇನ್ನಿತರ ಏನು ಕೆಲವೊಂದು ನಮ್ಮ ಟೆಕ್ನಿಕಲ್ ಏಡ್ ಇದ್ದಾವೆ ಅದೆಲ್ಲ ಮುಗಿದ ನಂತರ ನೋಡಿ ಫರ್ದರ್ ವಿ ವಿಲ್ ಕನ್ಕ್ಲೂಡ್ ದಟ್. ಇವತ್ತಿನ ಮದುವೆ ಆಗಿತ್ತಾ ಏನೋ? ಏನಿಲ್ಲ, ಇನ್ನೂ ಆಗಿಲ್ಲ, ಮದುವೆನಾಗಿಲ್ಲ. ಓಕೆ, ಇವಾಗ ಪೋಷಕರು ಅನುಮಾನ ವ್ಯಕ್ತಪಡಿಸ್ತಾರೆ. ಪೋಷಕರು ಅನುಮಾನ ಪಟ್ಟಿದ್ದಾರೆ ಅದ್ರ ಬಗ್ಗೆ. ಅವ್ರು ಯಾಕಂದರೆ ಅವರು 5ನೇ ತಾರೀಕಿಗೆ ಅವ್ರಿಗೆ ಗೊತ್ತಾಗಿರೋದು. ಆ ಪ್ರಕಾರ 5ನೇ ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ಎಕ್ಸಾಕ್ಟ್ ಅವರು ಆಗಿರೋದ್ರ ಬಗ್ಗೆ ಏನು ಹೇಳಿಲ್ಲ, ಬಟ್ ನೆಕ್ಸ್ಟ್ ಡೇ ಅದನ್ನು ಕೊಟ್ಟಿದ್ದಾರೆ ಕಂಪ್ಲೇಂಟ್. ಆ ಪ್ರಕಾರ ಕೇಸ್ ತೊಗೊಂಡಿದ್ದಾರೆ. ಸ್ಥಳಕ್ಕೆ ಸೀನ್ ಆಫ್ ಕ್ರೈಮ್ ತಂಡದಿಂದ ಶೋಧ ನಡೆಸಿದ್ದಾರೆ. ಘಟನೆ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ SP ಕೂಡ ಭೇಟಿ ನೀಡಿ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸುವಂತೆ ಸೂಚಿಸಿದ್ದಾರೆ. ಸದ್ಯ ಈ ಘಟನೆ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಂಡಿದ್ದಾರೆ.